ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ CNC ಪ್ರೋಗ್ರಾಮ್ ಅಲ್ಲಿ ಇಂಟರ್ನಲ್ ಗ್ರೂಯಿಂಗ್ ಪ್ರೋಗ್ರಾಮ್ ನ ಪ್ರಾಕ್ಟಿಕಲ್ ಪ್ರೋಗ್ರಾಮ್ ಅನ್ನ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಪ್ರೋಗ್ರಾಮ್ ಅನ್ನ ಹೇಳಿದ್ದೆ ಯಾವ ರೀತಿಯಾಗಿ ನಾವು ಇಂಟರ್ನಲ್ ಗ್ರೂಯಿಂಗ್ ಪ್ರೋಗ್ರಾಮ್ ಅನ್ನ ಬರಿಬೇಕು ಅಂತ. ಇವತ್ತು ನಾವು ಅದರ ಪ್ರಾಕ್ಟಿಕಲ್ ಅನ್ನ ನೋಡೋಣ. ಮಷೀನ್ ನಲ್ಲಿ ಯಾವ ರೀತಿಯಾಗಿ ವರ್ಕ್ ಪೀಸ್ ಕಟ್ ಆಗುತ್ತೆ ಅಥವಾ ನಮ್ಮ ಪ್ರೋಗ್ರಾಮ್ ವರ್ಕ್ ಆಗುತ್ತೆ ಅಂತ. ಮೊದಲು ನಾವು ಮಷೀನ್ ನಲ್ಲಿ ಪ್ರೋಗ್ರಾಮ್ ಬರಿಬೇಕಾದ್ರೆ ಎಮರ್ಜೆನ್ಸಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಲಾಕ್ ನಾವಿಲ್ಲಿ ಓಪನ್ ಮಾಡಬೇಕಾಗುತ್ತೆ. ನಂತರ ರೆಫರೆನ್ಸ್ ಮೋಡ್ ಅಲ್ಲಿ ನಾವು ಮಷೀನ್ ಅನ್ನು ಇಡಬೇಕಾಗುತ್ತೆ. ನಂತರ Z0 X0 ನಂತರ ಎಡಿಟ್ ಮೋಡ್ ಅಲ್ಲಿ ನಾವು ಇಡಬೇಕಾಗುತ್ತೆ. ನಂತರ ನಾವೀಗ ಪ್ರೋಗ್ರಾಮ್ ಅನ್ನ ಬರಿಬೇಕು. ಪ್ರೋಗ್ರಾಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡೈರೆಕ್ಟರಿಯಲ್ಲಿ ನಾವು ಕ್ಲಿಕ್ ಮಾಡಬೇಕು. ಡೈರೆಕ್ಟರಿಯಲ್ಲಿ ನಾವಿಲ್ಲಿ ನೋಡ್ಬೇಕಾಗತ್ತೆ ಎಷ್ಟು ಪ್ರೋಗ್ರಾಮ್ ಗಳನ್ನ ನಾವಿಲ್ಲಿ ಬರೆದಿದ್ದೀವಿ, ಲಾಸ್ಟ್ ಪ್ರೋಗ್ರಾಮ್ ನಂಬರ್. ಯಾಕಂದ್ರೆ ಅಲ್ಲಿ ಇರುವಂತಹ ಪ್ರೋಗ್ರಾಮ್ ಅನ್ನ ನಾವು ಬರೆಯೋ ಹಾಗಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಪ್ರೋಗ್ರಾಮ್ ನಂಬರ್ ನಾವಿಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಡೈರೆಕ್ಟರಿಯಲ್ಲಿ ಚೆಕ್ ಮಾಡಬೇಕು. ಈಗ ನಾವು ಪ್ರೋಗ್ರಾಮ್ ನಂಬರ್ ಅನ್ನ ಬರಿಬೇಕಾಗಿದೆ. 11 ಪ್ರೋಗ್ರಾಮ್ ಇಲ್ಲಿ ಇದೆ. ನಾನಿಲ್ಲಿ 12th ಪ್ರೋಗ್ರಾಮ್ ಅನ್ನ ಬರಿತಾ ಇದ್ದೀನಿ. O0012. ನಂತರ ಇನ್ಸರ್ಟ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ಈಗ ನಾವು ಪ್ರೋಗ್ರಾಮ್ ಅನ್ನ ಬರಿಬೇಕು. G00 G21 G90 G40 ಎಂಡ್ ಆಫ್ ಬ್ಲಾಕ್ ಇನ್ಸರ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಬರಿತಾ ಇರುವಂತಹ ಪ್ರೋಗ್ರಾಮ್ ಯಾವ ರೀತಿಯಾಗಿ ಬರ್ತಾ ಇದೆ. ಇದೇ ರೀತಿಯಾಗಿ ನೀವು ಉಳಿದ ಪ್ರೋಗ್ರಾಮ್ ಅನ್ನ ಬರಿಬೇಕಾಗುತ್ತೆ. ನಾನಿಲ್ಲಿ ಪ್ರೋಗ್ರಾಮ್ ಅನ್ನ ಬರೆದಾಗಿದೆ. ನಂತರ ನಾವೀಗ ವರ್ಕ್ ಪೀಸ್ ಅನ್ನ ಚೇಂಜ್ ಮಾಡಬೇಕಾಗಿದೆ. ಸ್ಟಾಕ್ ಸೈಜ್ 120, ಡಯಾಮೀಟರ್, ವರ್ಕ್ ಪೀಸ್ ಲೆಂತ್ 160. ನಂತರ ಓಕೆ. ನಂತರ ನಾವೀಗ ಕೂಲೆಂಟ್ ಅನ್ನ ಸೆಟ್ ಮಾಡಬೇಕಾಗಿದೆ. ಪ್ರಾಕ್ಟಿಕಲ್ ಆಗಿ ನಾವು ಮಷೀನ್ ನಲ್ಲಿ ವರ್ಕ್ ಮಾಡಬೇಕಾದ್ರೆ ಕೂಲೆಂಟ್ ಪೈಪ್ ಗಳನ್ನ ನಾವು ಕೈಯಿಂದ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸಾಫ್ಟ್ವೇರ್ ಅಲ್ಲಿ ನಾನಿಲ್ಲಿ ಹೇಳ್ತಾ ಇರೋದ್ರಿಂದ ಇಲ್ಲಿ ಇರುವಂತಹ ಪ್ಲಸ್ ಆರ್ ಮೈನಸ್ ಸಿಂಬಲ್ ಗಳನ್ನ ನೀವು ಯೂಸ್ ಮಾಡಿ ಕೂಲೆಂಟ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ನಂತರ ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನಾವು ಟೂಲ್ ಅನ್ನ ಕಟ್ಟಬೇಕಾಗಿದೆ. ಮೊದಲು ನಾವು ಡ್ರಿಲ್ಲಿಂಗ್ ಟೂಲ್ ಅನ್ನ ಕಟ್ಟಬೇಕು. ಡ್ರಿಲ್ಲಿಂಗ್ ಡಯಾಮೀಟರ್ 50. ನಂತರ ಓಕೆ. ಸ್ಟೇಷನ್ ನಂಬರ್ ಫಸ್ಟ್ ಅಲ್ಲಿ ನಾನು ಡ್ರಿಲ್ ಟೂಲ್ ಅನ್ನ ಕಟ್ತಾ ಇದ್ದೀನಿ. ನಂತರ ಮೌಂಟ್. ನಂತರ ಇಂಟರ್ನಲ್ ಗ್ರೂಯಿಂಗ್ ಟೂಲ್ ಅನ್ನ ನಾವಿಲ್ಲಿ ಕಟ್ಟಬೇಕಾಗಿದೆ. ಗ್ರೂಯಿಂಗ್ ಇನ್ಸರ್ಟ್ ವಿಡ್ತ್ 3 mm ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓಕೆ. ಸ್ಟೇಷನ್ ನಂಬರ್ 2 ಸೆಲೆಕ್ಟ್ ಮೌಂಟ್. ನಂತರ ಓಕೆ ನಾವಿಲ್ಲಿ ಕೊಡಬೇಕಾಗುತ್ತೆ. 2 ಟೂಲ್ಗಳು ಇಲ್ಲಿ ಬಂದಿದೆ, ನೀವು ಇಲ್ಲಿ ನೋಡಬಹುದು. ನಂತರ ನಾವು ವರ್ಕ್ ಆಫ್ಸೆಟ್ ಅನ್ನ ತಗೋಬೇಕಾಗಿದೆ. 2D ವ್ಯೂ ಅಲ್ಲಿ ನೋಡೋಣ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಆಫ್ಸೆಟ್ ಸೆಟ್ಟಿಂಗ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಆಫ್ಸೆಟ್ ಜಾಮೆಟ್ರಿ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ರೂಯಿಂಗ್ ಟೂಲ್ ನಮಗೆ ಕಾಣಿಸ್ತಾ ಇದೆ. ಸ್ಟೇಷನ್ ನಂಬರ್ 2 ಅಲ್ಲಿ ನಾವು ಗ್ರೂಯಿಂಗ್ ಟೂಲ್ ಅನ್ನ ಕಟ್ಟಿದೀವಿ, ಅಲ್ಲಿ ನಾವು ಆಫ್ಸೆಟ್ ತಗೋಬೇಕಾಗುತ್ತೆ. ಸ್ಟೇಷನ್ ನಂಬರ್ 2 ನೀವು ಇಲ್ಲಿ ನೋಡಬಹುದು. ನಂತರ ರ್ಯಾಪಿಡ್ ಪೊಸಿಷನ್ ಓಕೆ. ಎಕ್ಸ್ ವ್ಯಾಲ್ಯೂ ನಾನಿಲ್ಲಿ ಬರಿಬೇಕಾಗಿದೆ. ಎಕ್ಸ್ 120.0 ಮೇಜರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಝಡ್ ವ್ಯಾಲ್ಯೂ ರ್ಯಾಪಿಡ್ ಪೊಸಿಷನ್ ಝಡ್ ಗೆ ನಾವೀಗ ಟೂಲ್ ಅನ್ನ ಟಚ್ ಮಾಡಬೇಕಾಗಿದೆ. Z0.0 ಮೇಜರ್. ನಂತರ ನಾವು ರೆಫರೆನ್ಸ್ ಮೋಡ್ ಅಲ್ಲಿ ಇಡೋಣ. ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. ನಂತರ ನಾವೀಗ ಟೂಲ್ ಅನ್ನ ಚೇಂಜ್ ಮಾಡಬೇಕಾಗಿದೆ. ಡ್ರಿಲ್ ಟೂಲ್ ಅನ್ನ. ಟೂಲ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಡ್ರಿಲ್ ಟೂಲ್ ನಮ್ಗಿಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಎಡಿಟ್ ಮೋಡ್. ಸ್ಟೇಷನ್ ನಂಬರ್ ಫಸ್ಟ್ ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ರ್ಯಾಪಿಡ್ ಪೊಸಿಷನ್ ಓಕೆ. ಎಕ್ಸ್ ವ್ಯಾಲ್ಯೂ ನಾವಿಲ್ಲಿ ಬರೀಬೇಕಾಗಿದೆ. ಎಕ್ಸ್ 120.0 ಮೇಜರ್. ನಂತರ ಝಡ್ ವ್ಯಾಲ್ಯೂ ರ್ಯಾಪಿಡ್ ಪೊಸಿಷನ್ ಝಡ್ ಗೆ ನಾವು ಟೂಲ್ ಅನ್ನ ಟಚ್ ಮಾಡಬೇಕಾಗಿದೆ. ಝಡ್ 0.0 ಮೇಜರ್. ರೆಫರೆನ್ಸ್ ಮೋಡ್ ಟೂಲ್ ಅನ್ನ ಹಿಂದೆ ತಗೊಳ್ತಾ ಇದ್ದೀನಿ.
ನಾವೀಗ ಆಫ್ಸೆಟ್ ಅನ್ನ ತಗೊಂಡಾಗಿದೆ. ನಂತರ ನಾವು ಮಷೀನ್ ಅನ್ನ ರನ್ ಮಾಡಿ ನೋಡಬೇಕು ಯಾವ ರೀತಿಯಾಗಿ ನಾವು ಬರೆದಿರುವಂತಹ ಪ್ರೋಗ್ರಾಮ್ ಇಲ್ಲಿ ವರ್ಕ್ ಆಗುತ್ತೆ ಅಂತ. ನಂತರ ಪ್ರೋಗ್ರಾಮ್ಸ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವು ಇಲ್ಲಿ ಆಟೋ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು ನಾವು ಬರೆದಿರುವಂತಹ ಗ್ರಾಫ್ ಇಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಾವು ಪ್ರಾಕ್ಟಿಕಲ್ ಆಗಿ ಮಷೀನ್ ಅಲ್ಲಿ ಯಾವುದೇ ಪ್ರೋಗ್ರಾಮ್ ಅನ್ನ ಬರೆದಾಗ ಮೊದಲು ನಾವು ಗ್ರಾಫ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ನಾವು ಬರೆದಿರುವಂತಹ ಪ್ರೋಗ್ರಾಮ್ ಅಲ್ಲಿ ಯಾವುದೇ ಮಿಸ್ಟೇಕ್ ಆಗಿದಾಗ ಇಲ್ಲಿ ಗ್ರಾಫ್ ಸಹ ಕ್ಲಿಯರ್ ಆಗಿ ಇರೋದಿಲ್ಲ. ಗ್ರಾಫ್ ಅಲ್ಲೂ ಸಹ ಕ್ರ್ಯಾಶ್ ತೋರಿಸುತ್ತೆ. ಆಗ ನಾವು ತಿಳ್ಕೊಬೇಕಾಗುತ್ತೆ ನಾವು ಬರೆದಿರುವಂತಹ ಪ್ರೋಗ್ರಾಮ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ. ನೀವಿಲ್ಲಿ ನೋಡಬಹುದು ಗ್ರಾಫ್ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮಷೀನ್ ಅನ್ನ ನಾವಿಲ್ಲಿ ರನ್ ಮಾಡಿ ನೋಡೋಣ. ಸಿಂಗಲ್ ಬ್ಲಾಕ್ ನಾನಿಲ್ಲಿ ಇಡ್ತಾ ಇದ್ದೀನಿ. ಮೊದಲು ನಾವು ಒಂದೊಂದೇ ಸ್ಟೆಪ್ಸ್ ಅನ್ನ ಕಟ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಕಟ್ ಆಗುತ್ತೆ ಅಂತ. ನಂತರ ಸೈಕಲ್ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡ್ರಿಲ್ ಟೂಲ್ ಇದೆ, ನೀವು ನೋಡಬಹುದು. ಸೈಕಲ್ ಸ್ಟಾರ್ಟ್, ಸ್ಪಿಂಡಲ್ ರೋಟೇಟ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಸೈಕಲ್ ಸ್ಟಾರ್ಟ್, ನಮ್ಮ ಡ್ರಿಲ್ಲಿಂಗ್ ಟೂಲ್ ಇಲ್ಲಿ ಬಂದಿದೆ. ಡ್ರಿಲ್ಲಿಂಗ್ ಟೂಲ್ ಇಲ್ಲಿ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನೆಕ್ಸ್ಟ್ ಸ್ಟೆಪ್ ನಾವೀಗ ನೋಡೋಣ. ಝೂಮ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ನಂತರ ನೆಕ್ಸ್ಟ್ ಸ್ಟೆಪ್ ನಾವೀಗ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಸೈಕಲ್ ಸ್ಟಾರ್ಟ್ ಟೂಲ್ ಹಿಂದೆ ಬಂದಿದೆ, ನೀವು ನೋಡಬಹುದು. ನಾವಿಲ್ಲಿ 10mm 10mm ಡ್ರಿಲ್ ಅನ್ನು ಮಾಡ್ತಾ ಇದೀವಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡ್ರಿಲ್ ಆಗ್ತಾ ಇದೆ ಅಂತ. 10mm ಡ್ರಿಲ್ ಆಗುತ್ತೆ. ನಂತರ 1mm ಟೂಲ್ ಅನ್ನ ಹಿಂದೆ ತಗೊಳ್ತಾ ಇದೆ. ನಂತರ ಡ್ರಿಲ್ ಆಗ್ತಾ ಇದೆ. Z-70 ನಾವೀಗ ಡ್ರಿಲ್ ಮಾಡಿದೀವಿ. Z-69 ಗೆ ಟೂಲ್ ಬಂದಿದೆ ಹಿಂದೆ. ನಂತರ ನೆಕ್ಸ್ಟ್ ಡ್ರಿಲ್ Z-80, Z-90, Z-100 ವರೆಗೆ ಡ್ರಿಲ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನೀವು ಪ್ರೋಗ್ರಾಮ್ ಅನ್ನ ಚೆಕ್ ಮಾಡಬಹುದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರಾಮ್ ಅನ್ನ ನಾವು ಇಲ್ಲಿ ಬರೆದಿದ್ದೀವಿ ಅದೇ ಸ್ಟೆಪ್ಸ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗ್ತಾ ಇದೆ. ನಂತರ ಝೂಮ್ ಔಟ್ ಮಾಡ್ತಾ ಇದ್ದೀನಿ. ನಂತರ ಸ್ಪಿಂಡಲ್ ಸ್ಟಾಪ್ ಆಗಿದೆ. ನಂತರ ಆಪ್ಷನಲ್ ಸ್ಟಾಪ್ ಟೂಲ್ ಇಲ್ಲಿ ಚೇಂಜ್ ಆಗಿದೆ, ನೀವು ನೋಡ್ತಾ ಇರಬಹುದು. ನಂತರ ಝೂಮ್ ಮಾಡೋಣ. ಸ್ಪಿಂಡಲ್ ಮತ್ತೆ ಸ್ಟಾರ್ಟ್ ಆಗಿದೆ, ಕೂಲೆಂಟ್ ಸಹ ಆನ್ ಆಗಿದೆ. ಝೂಮ್ ಮಾಡಿ ನೋಡೋಣ. ನಂತರ ನೆಕ್ಸ್ಟ್ ಸ್ಟೆಪ್ Z-38 ವರೆಗೆ ನಮ್ಮ ಟೂಲ್ ಅನ್ನ ತಗೊಂಡೋಗಿದ್ದೀವಿ. ನಂತರ ಫಸ್ಟ್ ಗ್ರೂ 1mm ಟೂಲ್ ಅನ್ನ ಹಿಂದೆ ತಗೊಂಡಿದ್ದೀವಿ. ನಂತರ ನೆಕ್ಸ್ಟ್ ಗ್ರೂ X-53 ಗೆ ಟೂಲ್ ಅನ್ನ ತಗೊಂಡಿದ್ದೀವಿ. X-55 ಫಸ್ಟ್ ಗ್ರೂ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಗ್ರೂ ನಾವೀಗ ಮಾಡಬೇಕಾಗಿದೆ. ಸೆಕೆಂಡ್ ಗ್ರೂ ಇಲ್ಲಿ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೆಕೆಂಡ್ ಗ್ರೂ ಸಹ ಇಲ್ಲಿ ಕಂಪ್ಲೀಟ್ ಆಗಿದೆ. ನಂತರ ಟೂಲ್ ಇಲ್ಲಿ ಹಿಂದೆ ಹೋಗ್ತಾ ಇದೆ, ನೀವು ನೋಡಬಹುದು. ನಂತರ Z-15 ಟೂಲ್ ಇಲ್ಲಿ ಹಿಂದೆ ಹೋಗಿದೆ, ನೀವು ಇಲ್ಲಿ ನೋಡಬಹುದು. M09 ಕೂಲೆಂಟ್ ಆಫ್, ಟೂಲ್ ಹೋಮ್ ಪೊಸಿಷನ್, ಸ್ಪಿಂಡಲ್ ಸ್ಟಾಪ್, ಪ್ರೋಗ್ರಾಮ್ ಎಂಡ್ ಅಂಡ್ ರಿವೈಂಡ್. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ವರ್ಕ್ ಪೀಸ್ ಕಟ್ ಆಗಿದೆ ಅಂತ. ನಾವೀಗ ಇದನ್ನ ಮೇಜರ್ ಮಾಡಿ ಸಹ ನೋಡಬಹುದು. ನಾವಿಲ್ಲಿ ಕಟ್ ಮಾಡಿರುವಂತಹ ವರ್ಕ್ ಪೀಸ್ ಯಾವ ರೀತಿಯಾಗಿ ಕಟ್ ಆಗಿದೆ ಅಂತ. 120 ಡಯಾಮೀಟರ್, ನಂತರ 160 ಲೆಂತ್, ಗ್ರೂಯಿಂಗ್ ಲೆಂತ್ ಸಹ ನೀವಿಲ್ಲಿ ಚೆಕ್ ಮಾಡಬಹುದು. 35 mm ಆದ ನಂತರ ನಾವು 3 mm ಗ್ರೂಯಿಂಗ್ ಅನ್ನು ಮಾಡಿದ್ವಿ. 35 + 3 38 ಆಗುತ್ತೆ. ನಂತರ ಸೆಕೆಂಡ್ ಗ್ರೂ. ಈ ರೀತಿಯಾಗಿ ನಾವು ಕಟ್ ಮಾಡಿರುವಂತಹ ವರ್ಕ್ ಪೀಸ್ ಅನ್ನ ನಾವಿಲ್ಲಿ ಮೇಜರ್ ಸಹ ಮಾಡಬಹುದು. 3D ವ್ಯೂ ಅಲ್ಲಿ ನೋಡೋಣ. ವರ್ಕ್ ಪೀಸ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸ್ಟಾಕ್ ಸೈಜ್ 120 ಡಯಾಮೀಟರ್ 160, ನಂತರ ಓಕೆ. ವರ್ಕ್ ಪೀಸ್ ಚೇಂಜ್ ಆಗಿದೆ. ಮಷಿನ್ ಡೋರ್ ಕ್ಲೋಸ್. ನಂತರ ಸಿಂಗಲ್ ಬ್ಲಾಕ್ ಅನ್ನ ನಾನಿಲ್ಲಿ ತೆಗಿತಾ ಇದ್ದೀನಿ. ನಂತರ ಸೈಕಲ್ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಪ್ರೋಗ್ರಾಮ್ ಸಹ ಅಬ್ಸರ್ವ್ ಮಾಡಬಹುದು. ಸೈಕಲ್ ಸ್ಟಾರ್ಟ್, ನೀವಿಲ್ಲಿ ನೋಡಬಹುದು ವರ್ಕ್ ಪೀಸ್ ಈಗ ಕಟ್ ಆಗಿದೆ. ಡೋರ್ ಓಪನ್ ಮಾಡೋಣ. ನಂತರ ನಾವಿಲ್ಲಿ ನಾವು ಮಾಡಿರುವಂತಹ ಪ್ರೋಗ್ರಾಮ್ ವರ್ಕ್ ಪೀಸ್ ಯಾವ ರೀತಿ ಕಟ್ ಆಗಿದೆ ನಾವಿಲ್ಲಿ ನೋಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಗ್ರೂಯಿಂಗ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಈಗ ನೀವು ನೋಡ್ತಾ ಇರಬಹುದು ನಾವು ಮಾಡಿರುವಂತಹ 2 ಗ್ರೂ ಸಹ ನಮ್ಗಿಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಗ್ರೂಯಿಂಗ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಪ್ರಾಕ್ಟಿಕಲ್ ಮಷೀನ್ ಅಲ್ಲಿ ಪ್ರೋಗ್ರಾಮ್ ಅನ್ನ ಮಾಡಬೇಕಾಗುತ್ತೆ.